ಮರೆವತ್ತು ಬೇಡೊಡೆನ ಏಳನೇ ಬಾರಿಯಾಗಿ ಶಾರದಾಂಬೆಯ ಸ್ತುತಿಯನ್ನು ಸ್ತುತಿಸುತ್ತಾ ಯಾವ ಇವತ್ತನ್ನು ಕಥಾಭಾಗವನ್ನು ಕಲಿಸುತ್ತಿನ ಗುರುಗಳು ಯಾವ ಇಡೀ ದೊಡ್ಡಬಳ್ಳಾಪುರ ತಾಲೂಕು ಗುಳ್ಳಿಂಗೆರೆ ಗ್ರಾಮದಲ್ಲಿ ವಾಸವಾಗಿದ್ದು ಇವತ್ತಿನ ದಿವಸ ನಮ್ಮನ್ನ ನಿಮ್ಮನ್ನ ಅಗಲಿದಂತ ಮಹಾನುಭಾವ ಗುರುದೇವ ಹರಿಕಥಾ ವಿದ್ವಾನ್ ದಿವಂಗತ ಮುಲ್ಲಕ್ಷ್ಮಣ್ಣವರು. ಯಾವಾಗಲೂ ಅವ್ರನ್ನ ಸನ್ಮಾನ್ಯ ಮುಲ್ಲಕ್ಷ್ಮಣ್ಣವರು, ಶ್ರೀಮಾನ್ ಮುಲ್ಲಕ್ಷ್ಮಣ್ಣವರು ಅಂತ ಕರೀತಾ ಇದ್ವಿ. ಇವತ್ತಿನ ದಿವಸ ದಿವಂಗತ ಮುಲ್ಲಕ್ಷ್ಮಣ್ಣವರು ಅಂತೇಳಿ ನಾವಿವತ್ತಿನ ದಿವಸ ಅವ್ರನ್ನ ಕರಿಬೇಕಾಗಿದೆ. ತುಪ್ಪ ದುಃಖದ ಸನ್ನಿವೇಶ. ಯಾಕಂದ್ರೆ ಆ ಗುರು ನನ್ನ ಕೈ ಹಿಡಿಲಿಲ್ಲ ಅಂದಿದ್ರೆ ನಾನು ಯಾವತ್ತೋ ದೊಡ್ಡ ಕುಡುಕ ನನ್ನ ಮಗ ಆಗೋಗ್ಬಿಡ್ತಾ ಇದ್ದೆ. ಇಂಥ ಕುಡುಕನ್ನ ಕೈ ಹಿಡಿದು ಮುಂದೆ ಹಾಕೊಂಡು ಈ ಹರಿಕಥೆ ಅಂತಕ್ಕಂಥ ಕಥೆಯನ್ನ ಕಲಿಸಿ ದೇವರ ಧ್ಯಾನಕ್ಕೆ ಬಿಟ್ಟಿರ್ತಕ್ಕಂಥ ಮಹಾನುಭಾವನಿಗೆ ಇವತ್ತಿನ ದಿವಸ ನಮ್ಮೆಲ್ಲ ಶಾಸ್ತ್ರವಂದನೆಯನ್ನು ಇವತ್ತಿನ ದಿವಸ ನಾನು ನನ್ನ ಹೆಂಡತಿಗೆ ಗಂಡ ಆಗಿದ್ದೀನಿ, ನನ್ನ ಮಕ್ಕಳಿಗೆ ತಾಯಿಯಾಗಿದ್ದೀನಿ, ನಮ್ಮ ಮನೆಯ ಒಂದು ಸಂಸಾರ ಆಗಿದೆ ಅಂದ್ರೆ ಆ ದಿವಂಗತ ಮುಲ್ಲಕ್ಷ್ಮಣ್ಣರು ಅವರಿಗೆ ಇವತ್ತಿನ ದಿವಸ ನಮ್ಮನ್ನು ಪೂರ್ವಕವನ್ನು ವಂದಿಸುತ್ತಾ, ಗುರುದೇವ ನಿಮ್ಮಯ ಚರಣ ಸ್ಮರಣೆ ಮಾಡುವೆ ನಾವು.
ಗುರುವನ್ನೊಂದು ಸಾರಿ ಧ್ಯಾನಿಸುತ್ತಾ ದಾನದಲ್ಲೆಲ್ಲ ಶ್ರೇಷ್ಠವಾಗಿರ್ತಕ್ಕಂಥ ಮಹಾದಾನ ಅನ್ನದಾನ ಅಂತ ಹೇಳಿದ್ರು ದೊಡ್ಡವರು. ಅಂತ ಅನ್ನದಾನವನ್ನ ಇವತ್ತು ದಿವಸ ನಮ್ಮ ಹನುಮಕ್ಕನವರ ವೈಕುಂಠ ಸಮಾರಾಧನೆ ಅಂಗವಾಗಿ ಈ ಸ್ವಪ್ನೋಸ್ತರು ಎಷ್ಟು ಜನ ಅಮ್ಮವರಿಗೆ ಮಕ್ಕಳು? ಹದಿನಾಲ್ಕು ಜನ ಮಕ್ಕಳನ್ನ ಎತ್ತಿರ್ತಕ್ಕಂಥ ಮಹಾತಾಯಿ ಇವತ್ತು ಒಂದೆತ್ತಷ್ಟೊತ್ತಿಗೆ ರೆಟ್ಟೆ ಹಿಡ್ಕೊಂಡು ಓಡಾಡಿಸ್ಬೇಕು. ಒಂದೆತ್ತಷ್ಟೊತ್ತಿಗೆ ರೆಟ್ಟೆ ಹಿಡ್ಕೊಬೇಕು. ಆ ಮಹಾತಾಯಿ 14 ಜನ ಮಕ್ಕಳ ತಾಯಿ ಎಷ್ಟು ಪುಣ್ಯ ಮಾಡಿದ್ರೆ ಗೊತ್ತಾ? ಆ ತಾಯಿ ಹೊಟ್ಟೆ ಒಳಗುಟ್ಟಿರ್ತಕ್ಕಂಥ ನೀವು ಮಕ್ಕಳು ಬಹಳಷ್ಟು ಪುಣ್ಯಶಾಲಿ, ನೀವು ಬಹಳಷ್ಟು ಪುಣ್ಯಶಾಲಿಗಳು ನೀವು ಮಕ್ಕಳು. ಅದರಲ್ಲಿ ಎಲ್ಲರ ಹೆಸರು ಹೇಳ್ಬೇಕಾ? ಇಲ್ಲ ಕುಟುಂಬದವ್ರು ಎಲ್ಲರೂ ಸೇರಿಸಿ ಒಂದೇ ಸಲ ಹೇಳ್ಬಿಟ್ರ ಚಿನ್ನಪ್ಪಣ್ಣ? ಎಲ್ಲರೂ ಈ ಕುಟುಂಬಕ್ಕೆ ಸೇರಿದಂತ ಎಲ್ಲ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಎಲ್ಲರೂ ಸೇರಿ ಅಲ್ಲವರ ಆಯ್ತಾ? ಎಲ್ಲರೂ ಸೇರಿ ಇವತ್ತಿನ ದಿವಸ ಮಹಾತಾಯಿ ಧ್ಯಾನದಲ್ಲಿ ಭಾಗವಹಿಸಿದಿರಿ. ಆ ಮಹಾತಾಯಿನ ಇವತ್ತಿನ ದಿವಸ ವೈಕುಂಠಕ್ಕೆ ಸೇರಿಸ್ಬೇಕು ಅಂತ ಇವತ್ತಿನ ದಿವಸ ದುಃಖ ತಪ್ತರಾಗಿ ಬಹಳ ದುಃಖದಿಂದ ಇವತ್ತಿನ ದಿವಸ ಕೊನೇ ದಿವಸ ಇವತ್ತ ಎಮ್ಮನ್ನ ಕಳಿಸ್ಕೊಡ್ತಕ್ಕಂಥ ದಿನ. ಯಾಕಂದ್ರೆ ಇಷ್ಟು ದಿವಸ ಮೊಮ್ಮಕ್ಕಳನ್ನ ತೊಡೆ ಮೇಲೆ ಮಲಗಿಸಿ, ಮಕ್ಕಳನ್ನ ತೊಡೆ ಮೇಲೆ ಆಡಿಸಿ, ಲಾಲಿಸಿ, ಮಕ್ಕಳ ಮೊಮ್ಮಕ್ಕಳಿಗೆ ಎಲ್ಲ ಸೇವೆಯನ್ನು ಮಾಡುವಂಥ ಪುಣ್ಯಾತ್ಗಿದ್ದಿ ಇವತ್ತಿನ ದಿವಸ ನಮ್ಮನ್ನ ನಿಮ್ಮನ್ನ ಅಗಲಿದ್ದಾರೆ. ತಾಯಿಗಿಂತ ಮಿಗಿಲಾಗ ದೇವರಿಲ್ಲ. ತಾಯಿ ಬಿಟ್ರೆ ಈ ಪ್ರಪಂಚದಲ್ಲಿ ಬೇರೆ ದೇವರೇ ಇಲ್ಲ ಅಲ್ವಾ? ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತೆ ಜಗದೊಳಗೆ ಕಾಡ. ಕೊರೆದ ತಾಯಿಯನ್ನ ಕಳಕೊಂಡ ಮೇಲೆ ಮತ್ತೆ ಬರುವನು ತಮ್ಮ ಮರಳು ಸಿಗುವನು, ತಮ್ಮ ಮರಳು ಸಿಗುವನು.